ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತು ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಏನಪ್ಪ ಅಂದರೆ ಚರ್ಚೆ ಮಾಡ್ತೀನಿ. ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ 4 ಜನರು ಏನಪ್ಪ ಅಂದರೆ ರಾಜ್ಯಸಭೆಗೆ ಆಯ್ಕೆ ಆಗಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ದೇಶದಲ್ಲಿ 26 ಸ್ಥಾನಗಳಿಗೆ, ರಾಜ್ಯಸಭೆಯ ಒಂದು 26 ಸ್ಥಾನಗಳಿಗೆ ಜೂನ್ 18ರಂದು ಏನಪ್ಪ ಅಂದರೆ ಚುನಾವಣೆ ಘೋಷಣೆ ಮಾಡಿದೆ. ಕೇಂದ್ರ ಚುನಾವಣಾ ಆಯೋಗ ಏನಪ್ಪ ಅಂದರೆ ಈ ಒಂದು ಘೋಷಣೆ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೇನಪ್ಪ ಅಂದರೆ ಇವತ್ತು ಈ ಒಂದು ರಾಜ್ಯಸಭೆಯ ಸ್ಥಾನಗಳ ಸಂಖ್ಯೆ ಎಷ್ಟು ಅನ್ನೋದರ ಕುರಿತು ಚರ್ಚೆ ಮಾಡೋಣ. ಮೊದಲಿಗೇನಪ್ಪ ಅಂದರೆ ಭಾರತದ ಒಂದು ಸಂವಿಧಾನದ ಒಂದು ಪ್ರಕಾರ ರಾಜ್ಯಸಭೆ ಏನಾದಲ್ಲ, ಈ ಒಂದು ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದರೆ 250 ಸದಸ್ಯರೇನಪ್ಪ ಅಂದರೆ ನಾವು ನೋಡ್ಬೋದಾಗಿದೆ. ಭಾರತದ ಒಂದು ಸಂವಿಧಾನದ ಪ್ರಕಾರ ನಾವು ನೋಡಿದಾಗ ರಾಜ್ಯಸಭೆ ಏನಪ್ಪ ಅಂದರೆ ಗರಿಷ್ಠ ಸಂಖ್ಯೆ ಏನಪ್ಪ ಅಂದರೆ 250 ಅಂತ ಹೇಳ್ಬೋದು. ಇನ್ನು ಪ್ರಸ್ತುತ 245 ಜನ ಏನಪ್ಪ ಅಂದರೆ ರಾಜ್ಯಸಭೆಯಲ್ಲಿ ಏನಪ್ಪ ಅಂದರೆ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದರೆ ಇದ್ದಾರೆ ಅಂತ ಹೇಳ್ಬೋದು. ಎಷ್ಟು? 245 ಜನ ಇವರೇನಪ್ಪ ಅಂದರೆ ಈಗ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು 233 ಏನು ರಾಜ್ಯಸಭೆಯ ಸದಸ್ಯರೇನಾರಲ್ಲ, ಅವರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಗುರುತಿಸಿ ಆಯ್ಕೆಯಾಗಿ ಬರುವಂಥ ಒಂದು ಸದಸ್ಯರು ಅಂತ ಹೇಳ್ಬೋದು, ಅಥವಾ MP ಗಳು ಅಂತ ಹೇಳ್ಬೋದು. ಇವರು 233 ಜನ ಏನಾರಲ್ಲ, ಈ 33 ಜನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ, ಈ ಒಂದು ಕೇಂದ್ರಾಡಳಿತ ಪ್ರದೇಶ ನಮ್ಮ ದೇಶದಲ್ಲಿ 28 ರಾಜ್ಯಗಳೇನಾವಲ್ಲ, 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳವ. ಆ ಒಂದು 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ 233 ಜನ ಏನಪ್ಪ ಅಂದರೆ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 233 ಜನ ಆಯ್ಕೆ ಆಗ್ತಾರೆ. ಇನ್ನು 12 ಜನ ಏನಪ್ಪ ಅಂದರೆ ಸದಸ್ಯರು ಈ ಒಂದು ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಮಾಡ್ತಾರೆ. ಯಾರು ಆಯ್ಕೆ ಮಾಡ್ತಾರಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳು ಏನಪ್ಪ ಅಂದರೆ ಈ ಒಂದು 12 ಜನ ಮೆಂಬರ್ಗಳಿಗೆ ಏನಪ್ಪ ಅಂದರೆ ಸದಸ್ಯರನ್ನು ಏನಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳು ಏನಪ್ಪ ಅಂದರೆ ಆಯ್ಕೆ ಮಾಡ್ತಾರೆ ಅಥವಾ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು, ಅಥವಾ ಕನ್ನಡದಲ್ಲಿ ನಾಮನಿರ್ದೇಶನಗೊಳ್ತಾರೆ ಅಂತ ಹೇಳ್ಬೋದು. ಇವರೇನಪ್ಪ ಅಂದರೆ ನಾಮಿನೇಟ್ ಮಾಡುವಂಥದ್ದು ಭಾರತದ ರಾಷ್ಟ್ರಪತಿಗಳು. ಅವರು ಈ 12 ಜನರನ್ನು ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂದರೆ ರಾಜ್ಯಸಭೆಗೆ ಒಂದು ಸಾಹಿತ್ಯ ಕ್ಷೇತ್ರವನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಅಪಾರವಾದಂಥ ಜ್ಞಾನವುಳ್ಳಂಥವ್ರಿಗೆ ಏನಪ್ಪ ಅಂದರೆ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಕಲೆ ಕ್ಷೇತ್ರದಾಗ ಏನಪ್ಪ ಅಂದರೆ ಗುರುತಿಸುವಂಥ ವ್ಯಕ್ತಿಗಳನ್ನೇನಪ್ಪ ಅಂದರೆ ಈ ಒಂದು ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಇನ್ನು ಸಮಾಜ ಸೇವೆಯನ್ನು ಗುರುತಿಸಿ, ಈಗಾಗಲೇ ಸಮಾಜ ಸೇವೆಯಲ್ಲಿ ನಮ್ಮ ಸುಧಾಮೂರ್ತಿಯವರನ್ನು ಕೂಡ ಏನಪ್ಪ ಅಂದರೆ ನಾಮನಿರ್ದೇಶನಗೊಂಡಿರುವಂಥದ್ದು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂಥ ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಏನಪ್ಪ ಅಂದರೆ ನಾವು ನೋಡ್ಬೋದಾಗಿದೆ. ನಮ್ಮ ಒಂದು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂಥ ರಾಜ್ಯಸಭೆಯ ಸದಸ್ಯರು ಅಂತ ಹೇಳ್ಬೋದು. ಇವರನ್ನೇನಪ್ಪ ಅಂದರೆ ರಾಷ್ಟ್ರಪತಿಗಳು ಏನಪ್ಪ ಅಂದರೆ ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು, ಅಥವಾ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು, ನಾಮನಿರ್ದೇಶನಗೊಳಿಸ್ತಾರೆ ಅಂತ ಹೇಳ್ಬೋದು. ಇವರೇನಪ್ಪ ಅಂದರೆ 12 ಜನ ಏನಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳಿಂದ ಈ ಒಂದು ಸಾಹಿತ್ಯ ಕ್ಷೇತ್ರ, ವಿಜ್ಞಾನ, ಕಲೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಇವರನ್ನು ಏನಪ್ಪ ಅಂದರೆ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಒಟ್ಟಾರೆಯಾಗಿ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂತ ನಾವು ನೋಡಿದಾಗ 12 ಜನ ಏನಪ್ಪ ಅಂದರೆ ಒಟ್ಟು 12 ಮಂದಿ ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. 12 ಜನ ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ. ಅವರನ್ನು ಆಯ್ಕೆ ಮಾಡುವುದು ಯಾರಪ್ಪ ಅಂದರೆ ಶಾಸಕರು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಪ್ರಸ್ತುತ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದರೆ ಅಧಿಕಾರದಲ್ಲಿದ್ದು, ಇಲ್ಲಿ ಶಾಸಕರ ಸಂಖ್ಯೆ ಏನಪ್ಪ ಅಂದರೆ ಅಧಿಕ ಆಗಿರುವುದರಿಂದ ಈ ಒಂದು 4 ಸ್ಥಾನಗಳಿಗೆ ಏನು ಚುನಾವಣೆ ನಡೀತದಲ್ಲ, ಇದರಲ್ಲಿ 3 ಸ್ಥಾನಗಳಿಗೆ ಏನಪ್ಪ ಅಂದರೆ ಈ ಒಂದು ಕಾಂಗ್ರೆಸ್ನ ಶಾಸಕರ ಆಯ್ಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನುಳಿದಂತೆ 1 ಸ್ಥಾನಕ್ಕೆ ಏನಪ್ಪ ಅಂದರೆ BJP ಅವರು ಏನಪ್ಪ ಅಂದರೆ ಸಂಖ್ಯೆ ಇರುವುದರಿಂದ ಅದು 1 ಸ್ಥಾನ ಏನಪ್ಪ ಅಂದರೆ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ರಾಜ್ಯಸಭೆಗೆ ಏನಪ್ಪ ಅಂದರೆ ಎಲ್ಲ ರಾಜ್ಯಗಳಿಂದ ಸಮಾನವಾಗಿ ಏನಪ್ಪ ಅಂದರೆ ಆಯ್ಕೆ ಮಾಡಲ್ಲ.
ಯಾಕೆ 28 ರಾಜ್ಯಗಳವಲ್ಲ 28 ರಾಜ್ಯಗಳಿಗೆ ಸಮಾನವಾಗಿ ಈ ಒಂದು ಸ್ಥಾನ ಏನಪ್ಪ ಅಂದರೆ ಕೊಟ್ಟಿಲ್ಲ. ಯಾವ ಆಧಾರದ ಮೇಲೆ ಈ ಒಂದು ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಮಾಡ್ತಾರಪ್ಪ ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಹಿಳಾ ಮೀಸಲಾತಿ ಬಿಲ್ ಏನಪ್ಪ ಅಂದರೆ ಒಂದು ಕಾಯ್ದೆ ಏನಪ್ಪ ಅಂದರೆ ಜಾರಿಗೆ ತರಲಿಕ್ಕೆ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಆ ಒಂದು ಬಿಲ್ ಏನಪ್ಪ ಅಂದರೆ ಸೋಲನ್ನು ಅನುಭವಿಸಿತ್ತು ಅಂತ ಹೇಳ್ಬೋದು. ಅದಕ್ಕೇನಪ್ಪ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಏನಪ್ಪ ಅಂದರೆ ವಿರೋಧ ವ್ಯಕ್ತಪಡಿಸಿದ್ವು ಅಂತ ಹೇಳ್ಬೋದು. ಆ ಒಂದು ಬಿಲ್ ಏನಪ್ಪ ಅಂದರೆ ಜಾರಿಯಾಗಿತ್ತಂದರೆ ಈ ಒಂದು ರಾಜ್ಯಸಭೆ ಮತ್ತು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಏನಪ್ಪ ಅಂದರೆ ಈ ಒಂದು ಮಹಿಳೆಯರ ಸಂಖ್ಯೆ ಏನಪ್ಪ ಅಂದರೆ ಅಧಿಕ ಆಗ್ತಿತ್ತು ಅಂತ ಹೇಳ್ಬೋದು. ಇನ್ನು ಅತಿ ಹೆಚ್ಚು ಈ ಒಂದು ರಾಜ್ಯಸಭೆಗೆ ಆಯ್ಕೆ ಆಗುವಂಥ ರಾಜ್ಯ ಯಾವುದಪ್ಪ ಅಂದರೆ ಅದು ಉತ್ತರ ಪ್ರದೇಶ ರಾಜ್ಯ ಏನಪ್ಪ ಅಂದ್ರೆ 31 ಸ್ಥಾನಗಳು ಏನಪ್ಪ ಅಂದರೆ ಈ ಒಂದು ಉತ್ತರ ಪ್ರದೇಶ ರಾಜ್ಯದಿಂದ ಈ ಒಂದು ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ. ಆ ಮೂಲಕ ಉತ್ತರ ಪ್ರದೇಶ ರಾಜ್ಯ ಏನಪ್ಪ ಅಂದರೆ ಅತಿ ಹೆಚ್ಚು ರಾಜ್ಯಸಭೆಗೆ ಸದಸ್ಯರನ್ನು ಕಳಿಸುವಂಥದ್ದು ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಇನ್ನು ಅದನ್ನು ಹೊರತುಪಡಿಸಿದರೆ ಮಹಾರಾಷ್ಟ್ರದಿಂದನೂ ಕೂಡ ಏನಪ್ಪ ಅಂದರೆ 19 ಜನ ಏನಪ್ಪ ಅಂದರೆ 19 ಜನ ಏನಪ್ಪ ಅಂದರೆ ನೇಮಕ ಆಗ್ತಾರೆ ಅಂತ ಹೇಳ್ಬೋದು ಅಥವಾ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ತಮಿಳುನಾಡು ರಾಜ್ಯದಿಂದ 18 ಜನ ಏನಪ್ಪ ಅಂದರೆ ಆಯ್ಕೆಯಾಗಿ ಈ ಒಂದು ರಾಜ್ಯಸಭೆಗೆ ಹೋಗ್ತಾರೆ. ಇನ್ನು ಬಿಹಾರ ರಾಜ್ಯದಿಂದ 16 ಜನ ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ. ಬಿಹಾರದಿಂದ 16, ತಮಿಳುನಾಡಿನಿಂದ 18, ಮಹಾರಾಷ್ಟ್ರದಿಂದ 19. ಇನ್ನು ಪಶ್ಚಿಮ ಬಂಗಾಳ ಈ ಒಂದು ಪಶ್ಚಿಮ ಬಂಗಾಳದಿಂದ ಕೂಡ ಏನಪ್ಪ ಅಂದರೆ 16 ಜನ ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ. ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ಆಂಧ್ರ ಪ್ರದೇಶದಿಂದ 11 ಜನ ಆಯ್ಕೆ ಆಗ್ತಾರೆ. ಆಂಧ್ರ ಪ್ರದೇಶದಿಂದ 11 ಜನ ಆಯ್ಕೆ ಆದರೆ ಕರ್ನಾಟಕದಿಂದ 12 ಜನ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ನರೇಂದ್ರ ಮೋದಿ ಅವರ ರಾಜ್ಯ ಆಗಿರುವಂಥ ಗುಜರಾತ್ ರಾಜ್ಯದಿಂದ 11 ಜನ ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು ಈ ಒಂದು ರಾಜ್ಯಸಭೆಗೆ. ಇನ್ನು ಕಡಿಮೆ ಹೊಂದಿರುವಂಥ ರಾಜ್ಯಸಭೆ ಸ್ಥಾನಗಳು ಆಯ್ಕೆ ಮಾಡುವಂಥ ರಾಜ್ಯಗಳು ಯಾವಪ್ಪ ಅಂದರೆ ನಮ್ಮ ಪಕ್ಕದಲ್ಲಿರುವಂಥ ಗೋವಾ ರಾಜ್ಯದಿಂದ ಒಬ್ಬ ಸದಸ್ಯರನ್ನು ಏನಪ್ಪ ಅಂದರೆ ಆಯ್ಕೆ ಮಾಡಿ ಕಳಿಸ್ತಾರೆ. ಅದೇ ರೀತಿಯಾಗಿ ಸಿಕ್ಕಿಂ ರಾಜ್ಯದಿಂದ ಕೂಡ ಏನಪ್ಪ ಅಂದರೆ ಒಬ್ಬರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ. ಮಣಿಪುರದಿಂದ ಕೂಡ ಏನಪ್ಪ ಅಂದರೆ ಒಬ್ಬರನ್ನು ಏನಪ್ಪ ಅಂದರೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಮೇಘಾಲಯದಿಂದಲೂ ಕೂಡ ಒಬ್ಬರನ್ನು ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಗೆ ಏನಪ್ಪ ಅಂದರೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಮಿಜೋರಾಂ ರಾಜ್ಯ ಕೂಡ ಏನಪ್ಪ ಅಂದರೆ ನಾವು ನೋಡ್ಬೋದು. ಈಗ ನಾಗಾಲ್ಯಾಂಡ್ ಕೂಡ ಏನಪ್ಪ ಅಂದರೆ ಈ ಒಂದು ರಾಜ್ಯಗಳಿಂದ ಇಷ್ಟು ರಾಜ್ಯಗಳಿಂದ ಏನಪ್ಪ ಅಂದರೆ ತಲಾ ಒಂದು ರಾಜ್ಯಸಭೆ ಏನಪ್ಪ ಅಂದರೆ ಸದಸ್ಯರನ್ನು ಏನಪ್ಪ ಅಂದರೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಮೂಲವನ್ನು ನಾವು ನೋಡಿದಾಗ 1900 ಅಂದರೆ ರಾಜ್ಯಸಭೆಯ ಒಂದು ಮೂಲವನ್ನು ನಾವು ತಿಳ್ಕೊಳ್ಳೋಕೆ ಹೋದೆವು ಅಂದರೆ 1919ರಲ್ಲಿ ಭಾರತ ಸರ್ಕಾರದ ಒಂದು ಕಾಯ್ದೆಯಲ್ಲಿ ಏನಪ್ಪ ಅಂದರೆ ಇದರದ ನಮ್ಮ ಅಂಶ ಏನಪ್ಪ ಅಂದರೆ ನಾವು ಕಾಣ್ಬೋದು. ಭಾರತದ ಸರ್ಕಾರದ ಕಾಯ್ದೆ ಏನಾದಲ್ಲ ಈ ಭಾರತ ಸರ್ಕಾರ ಕಾಯ್ದೆಯಲ್ಲಿ 1919ರಲ್ಲಿ ನಾವು ನೋಡ್ಬೋದಾಗಿದೆ. ಅವಾಗ ಏನಂತ ಕರಿತಿದ್ರಪ್ಪ ಅಂದರೆ 1921ರಾಗ ಏನಪ್ಪ ಅಂದರೆ ಬ್ರಿಟಿಷರು ಭಾರತದಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತಿದ್ರು. ಭಾರತದಲ್ಲಿ 1921ರಲ್ಲಿ ಬ್ರಿಟಿಷರು ಏನಪ್ಪ ಅಂದರೆ ಭಾರತದಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತಿದ್ರು ಎಂಬ ಒಂದು ಮೇಲ್ಮನೆ ಸ್ಥಾಪನೆ ಆಗಿದ್ದು 1921ರಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಇದನ್ನು ಏನಪ್ಪ ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಅಳವಡಿಕೆ ಮಾಡಿಕೊಂಡಿರುವಂಥದ್ದು 1952ರಂದು ಏನಪ್ಪ ಅಂದರೆ ಭಾರತದ ಒಂದು ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಏಪ್ರಿಲ್ 3ರಂದು ಏನಪ್ಪ ಅಂದರೆ ಈ ಒಂದು ಕೌನ್ಸಿಲ್ಸ್ ಆಫ್ ಸ್ಟೇಟ್ ಅನ್ನೋದು ಅಧಿಕೃತ ರಚನೆ ಆಯ್ತು ಅಂತ ಹೇಳ್ಬೋದು. ಈ ರಚನೆ ಆದ ನಂತರ ಏನಪ್ಪ ಅಂದರೆ 1954ರ ಆಗಸ್ಟ್ 23ರಂದು ಏನಪ್ಪ ಅಂದರೆ ಇದಕ್ಕೇನಪ್ಪ ಅಂದರೆ ಬದಲಾವಣೆ ತರಲಾಗ್ತದೆ. ಈ ಒಂದು ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನೋದು ಏನಪ್ಪ ಅಂದರೆ ಮುಂದೇನಪ್ಪ ಅಂದರೆ ರಾಜ್ಯಸಭೆ ಆಗಿ ಆಯ್ಕೆ ಆಗ್ತದೆ. ರಾಜ್ಯಸಭೆ ಎಂದು ನಾಮಕರಣ ಮಾಡ್ತಾರೆ. ರಾಜ್ಯಸಭೆ ಅಂತ ನಾಮಕರಣ ಮಾಡಿದ್ದು ಯಾವಾಗಪ್ಪ ಅಂದರೆ 1954ರಾಗ ಆಗಸ್ಟ್ 23ರಂದು ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಯ ಹೆಸರೇನಪ್ಪ ಅಂದರೆ ನಾವು ಕಾಣ್ಬೋದಾಗಿದೆ. ಲೋಕಸಭೆ ರೀತಿಯಲ್ಲಿ ರಾಜ್ಯಸಭೆ ಒಟ್ಟಾಗಿ ವಿಸರ್ಜನೆ ಆಗುವುದಿಲ್ಲ. ಅಂದರೆ ನಮ್ಮ ಒಂದು ಲೋಕಸಭೆ ಏನಾದಲ್ಲ ಒಂದೇ ಸಾರಿಗೆ ಏನಪ್ಪ ಅಂದರೆ ವಿಸರ್ಜನೆ ಮಾಡ್ಬೋದಾಗಿದೆ. ಆದರೆ ರಾಜ್ಯಸಭೆ ಏನಪ್ಪ ಅಂದರೆ ಒಂದೇ ಬಾರಿಗೆ ಏನಪ್ಪ ಅಂದರೆ ವಿಸರ್ಜನೆ ಆಗುವುದಿಲ್ಲ. ಅದು
6 ವರ್ಷದ ಒಂದು ಅವಧಿಯಾಗಿರ್ತದೆ. ಅಂದರೆ 6 ವರ್ಷಕ್ಕೆ ಒಬ್ಬ ರಾಜ್ಯಸಭೆಗೆ ಆಯ್ಕೆ ಆಗಿದ್ದರೆ ಅವನು ಮುಂದಿನ 6 ವರ್ಷಗಳ ಕಾಲ ಏನಪ್ಪ ಅಂದರೆ ಆ ಒಂದು ರಾಜ್ಯಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾನೆ ಅಂತ ಹೇಳ್ಬೋದು. ಇನ್ನು ಇದು 1/3 ಅನುಪಾತದಲ್ಲಿ ಏನಪ್ಪ ಅಂದರೆ ಇದರ ಒಂದು ಸದಸ್ಯರ ನಿವೃತ್ತಿ ಹೊಂದುತ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಪ್ಪ ಅಂದರೆ ಇವರ ಒಂದು ಅಧಿಕಾರಾವಧಿಯನ್ನು ನಾವು ನೋಡಿದಾಗ 6 ವರ್ಷ ಆಗಿರ್ತದೆ ಅಂತ ಹೇಳ್ಬೋದು. ಪ್ರತಿ 2 ವರ್ಷಗೊಮ್ಮೆ, ಎಷ್ಟು ವರ್ಷಗೊಮ್ಮೆ ಅಂದರೆ ಪ್ರತಿ 2 ವರ್ಷಕ್ಕೆ ಒಮ್ಮೆ 1/3 ಸದಸ್ಯರು ಏನಪ್ಪ ಅಂದರೆ ನಿವೃತ್ತಿ ಹೊಂದುತ್ತಾರೆ ಅಂತ ಹೇಳ್ಬೋದು. 1/3 ಮೆಂಬರ್ ಏನಪ್ಪ ಅಂದರೆ ಇಲ್ಲಿ ನಿವೃತ್ತಿ ಹೊಂದುತ್ತಾರೆ ಅಂತ ಹೇಳ್ಬೋದು. ಇನ್ನು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿರ್ತಾರೆ. ಇಲ್ಲಿ ಯಾರು ಸಭಾಪತಿ ಆಗಿರ್ತಾರಪ್ಪ ಅಂದರೆ ಉಪರಾಷ್ಟ್ರಪತಿಗಳು ಏನು ಇರ್ತಾರಲ್ಲ ಅವರು ರಾಜ್ಯಸಭೆ ಏನಾದಲ್ಲ ಈ ಒಂದು ರಾಜ್ಯಸಭೆಯ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಈಗ ಪ್ರಸ್ತುತವಾಗಿ ನಮ್ಮ ರಾಜ್ಯದಲ್ಲಿ 4 ಸ್ಥಾನಗಳಿಗೆ ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಯ ಸ್ಥಾನಗಳೇನಪ್ಪ ಅಂದರೆ ಖಾಲಿ ಇದ್ದು, ಇಲ್ಲಿ ಈವರೆಗೆ ಏನಪ್ಪ ಅಂದರೆ ಹಿಂದೆ ಯಾರು ಈ ಒಂದು ರಾಜ್ಯಸಭೆಯಲ್ಲಿ ಇದ್ದರಪ್ಪ ಅಂದರೆ ನಮ್ಮ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ರಾಜ್ಯಸಭೆಯಲ್ಲಿ ಏನಪ್ಪ ಅಂದರೆ ನಿವೃತ್ತಿ ಆಗ್ಯಾರ ಅಂತ ಹೇಳ್ಬೋದು. ಅದೇ ರೀತಿಯಾಗಿ HD ದೇವೇಗೌಡ ಅವರು ಕೂಡ ಏನಪ್ಪ ಅಂದರೆ ಈ ಒಂದು ರಾಜ್ಯಸಭೆಯಿಂದ ನಿವೃತ್ತಿ ಹೊಂದಿದ್ದು, ಕೆ ನಾರಾಯಣನ್ ಅವರು ಕೂಡ ಏನಪ್ಪ ಅಂದರೆ ಇಲ್ಲಿ ನಿವೃತ್ತಿಯನ್ನು ಹೊಂದಿರುವಂಥದ್ದು, ಇವರ ಒಂದು ಅಧಿಕಾರಾವಧಿ ಮುಗಿದಿರುವಂಥದ್ದು. ಈರಣ್ಣ ಅನ್ನೋರು ಕೂಡ ಏನಪ್ಪ ಅಂದರೆ ಇಲ್ಲಿ ಇವರ ಒಂದು 4 ಜನರ ಒಂದು ಅವಧಿ ಮುಗಿದಂಥ ಹಿನ್ನೆಲೆಯಲ್ಲಿ ಈ 4 ಸ್ಥಾನಗಳು ಮತ್ತು ದೇಶದ ಇತರೆ ರಾಜ್ಯಗಳಿಂದ ಸೇರಿದಾಗ 26 ಸ್ಥಾನಗಳಿಗೆ ಏನಪ್ಪ ಅಂದರೆ ರಾಜ್ಯಸಭೆಯ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಏನಪ್ಪ ಅಂದರೆ ಚುನಾವಣೆ ಏನಪ್ಪ ಅಂದರೆ ಘೋಷಣೆ ಮಾಡಿದೆ. ಅದು ಜೂನ್ 18ಕ್ಕೆ ಏನಪ್ಪ ಅಂದರೆ ಈ ಸ್ಥಾನಗಳಿಗೆ ಏನಪ್ಪ ಅಂದರೆ ಭರ್ತಿ ಮಾಡಲಿದೆ ಅಂತ ಹೇಳ್ಬೋದು. ಇನ್ನು ಕೇಂದ್ರ ಚುನಾವಣಾ ಆಯೋಗ 6 ವಿಧದ ಚುನಾವಣೆಗಳನ್ನು ನಡೆಸ್ತದೆ. ಅದರಲ್ಲಿ ಒಂದು ಅಂದರೆ ಈ ಒಂದು ರಾಜ್ಯಸಭೆಯ ಚುನಾವಣೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಇವತ್ತಿನ ಒಂದು ಪ್ರಮುಖವಾಗಿರುವಂಥ ಅಂಶಗಳು ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.